ದತ್ತಗುರು ಕಂಠಿಗೆ ಸಾಹಿತ್ಯ ಸಿಂಚನ ಶ್ರೀ ಸಾಹಿತ್ಯ ಸಿಂಚನ ಬಳಗದಿಂದ ಪ್ರಶಸ್ತಿ ಪ್ರದಾನ. ಸಾಹಿತ್ಯ ಕ್ಷೇತ್ರವನ್ನು ಬೆಳೆಸುವ ಜವಾಬ್ದಾರಿ ಯುವ ಬರಹಗಾರರ ಮೇಲಿದೆ ಎಂದು ಹೆಸರಾಂತ ಕವಿ, ಹಿರಿಯ ಸಾಹಿತಿ ಭಾಗೀರಥಿ ಹೆಗಡೆ ಹೇಳಿದರು. ನಗರದ ನೆಮ್ಮದಿ ಕುಟೀರದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ಸಾಹಿತ್ಯ ಸಿಂಚನ ಬಳಗದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಬರಹಗಾರರು ಹೆಚ್ಚೆಚ್ಚು ಓದಬೇಕು, ಸಾಧ್ಯವಾದಷ್ಟು ಬರೆಯಬೇಕು. ಸಾಕಷ್ಟು ಪ್ರಯತ್ನದಿಂದ ಉತ್ತಮ ಲೇಖಕರಾಗಲು ಸಾಧ್ಯವಾಗುತ್ತದೆ ಎಂದರು. ಸಾಹಿತ್ಯ ಕ್ಷೇತ್ರಕ್ಕೆ ಅಂಬೆಗಾಲು ಇಡುತ್ತಿರುವವರನ್ನು ಪ್ರೋತ್ಸಾಹಿಸುತ್ತಿರುವುದು ಸಾಹಿತ್ಯ ಸಿಂಚನ ಬಳಗದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಾಹಿತ್ಯ ಸಿಂಚನ ಬಳಗ ಕೊಡುಮಾಡುವ ಸಾಹಿತ್ಯ ಸಿಂಚನ ಶ್ರೀ ಪ್ರಶಸ್ತಿಯನ್ನು ಸಾಹಿತ್ಯ ಹಾಗೂ ಪ್ರಗತಿಪರ ಕೃಷಿಕ ದತ್ತಗುರು ಕಂಠಿ ಅವರಿಗೆ ನೀಡಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಕಂಠಿಯವರು, ಸಾಹಿತ್ಯ ಸಿಂಚನ ಪ್ರಶಸ್ತಿಯನ್ನು ಸಾಹಿತ್ಯ ಸಿಂಚನ ವೇದಿಕೆ ನನಗೆ ನೀಡಿರುವುದು ಸಂತಸ ತಂದಿದೆ ಎಂದರು. ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆ ನನ್ನ ಜೊತೆ ಇರುವ ಸಾಹಿತ್ಯ ಆಸಕ್ತರಿಂದ ಕಾರಣವಾಗಿದೆ. ಅವರೇ ನನ್ನನ್ನು ಬೆಳೆಸಿ ಇಲ್ಲಿಯವರೆಗೆ ತಂದು ನಿಲ್ಲಿಸಿದ್ದಾರೆ. ಕೃಷಿ, ಹೈನುಗಾರಿಕೆ ನನ್ನ ಮೂಲ ಉದ್ಯೋಗ. ಅದರ ಜೊತೆ ಸಾಹಿತ್ಯವನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಸಾಹಿತಿ ಡಾಕ್ಟರ್ ಜಿ. ಎ. ಹೆಗಡೆ ಸೋಂದ ಅಭಿನಂದನಾ ನುಡಿಗಳನ್ನಾಡಿದರು. ಹಿರಿಯ ಪತ್ರಕರ್ತ ಜಯರಾಮ್ ಹೆಗಡೆ, ಸಾಹಿತಿ ಮಂಜುನಾಥ್ ಹೆಗಡೆ ಹೊಡ್ಲಮನೆ ಸೇರಿ ಹಲವು ಕವಿಗಳು ಕವನ ವಾಚನ ಮಾಡಿದರು. ಸಾಹಿತ್ಯ ಸಿಂಚನ ಸಂಸ್ಥಾಪಕ ಶಿವಪ್ರಸಾದ್ ಹಿರೇಕೈ ಇದ್ದರು. ನಿಶ್ಚಿತಾ ಹೆಗಡೆ ಪ್ರಾರ್ಥಿಸಿದರು. ಭವ್ಯ ಹಳೆಯೂರು ಸ್ವಾಗತಿಸಿದರು. ಡಾಕ್ಟರ್ ದಿವ್ಯಾ ಹೆಗಡೆ ನಿರೂಪಿಸಿದರು. ರಾಘವೇಂದ್ರ ಬೆಟ್ಟಕೊಪ್ಪ ವಂದಿಸಿದರು. ಹದಗೆಟ್ಟ ಪ್ರಕೃತಿಯ ಆರೋಗ್ಯ ರಕ್ಷಣೆ ಇಂದಿನ ಅಗತ್ಯವಾಗಿದೆ. ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ. ಹದಗೆಟ್ಟ ಪ್ರಕೃತಿಯ ಆರೋಗ್ಯದ ರಕ್ಷಣೆ ಇಂದಿನ ಅಗತ್ಯವಾಗಿದೆ ಎಂದು ಸ್ವರ್ಣವಲ್ಲಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು. ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ವೃಕ್ಷಲಕ್ಷ ಆಂದೋಲನ ಭಾನುವಾರ ಆಯೋಜಿಸಿದ್ದ ಪರಿಸರ ಸಂರಕ್ಷಣೆ ಸುಸ್ಥಿರ ಅಭಿವೃದ್ಧಿ ರಾಜ್ಯ ಮಟ್ಟದ ಸಮ್ಮೇಳನ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು. ಪ್ರಾಚೀನ ಭಾರತೀಯರ ದೃಷ್ಟಿಯಲ್ಲಿ ಪರಿಸರ ಸಂರಕ್ಷಣೆ ಎಂದರೆ ಪರಿಸರ ಪಂಚ ಮಹಾಭೂತಗಳ ರಕ್ಷಣೆಯಾಗಿದೆ. ಪರಿಸರವನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕು. ಅದಕ್ಕಾಗಿ ಪರಿಸರದೊಟ್ಟಿಗೆ ಜನರ ಶ್ರದ್ಧಾ ಭಾವನೆ ಬೆಸೆಯಲಾಗಿದೆ. ಆದರೆ ಇಂದು ಅಭಿವೃದ್ಧಿ ಹೆಸರಲ್ಲಿ ಪರಿಸರ ನಾಶ ಹೆಚ್ಚಿದೆ. ಹೀಗಾಗಿ ಪರಿಸರ ರಕ್ಷಣೆ ಎಂದು ಮುಖ್ಯವಾಗಿದೆ ಎಂದರು. ಜಿಲ್ಲೆಯ ಪರಿಸರ ಹೋರಾಟಗಾರರಲ್ಲಿ ಅನಂತ ಆಶೀಸರ ಪಾತ್ರ ಮಹತ್ವದ್ದಾಗಿದೆ. ಹಿಂದೆ ಬಡ್ತಿ ಹೋರಾಟದ ಸಂದರ್ಭದಲ್ಲಿ ಪರಿಸರ ನಾಶದ ಬಗ್ಗೆ ತಿಳುವಳಿಕೆ, ಜಾಗೃತಿ ಮೂಡಿಸುವಲ್ಲಿ ಅವರ ಪಾತ್ರ ದೊಡ್ಡದಿದೆ. ಅದಕ್ಕೊಂದು ವೈಜ್ಞಾನಿಕ ದೃಷ್ಟಿಕೋನ ನೀಡಿ ಹೋರಾಟ ಯಶಸ್ವಿಯಾಗಲು ಆಶೀಸರ ಮುಖ್ಯ ಕಾರಣ ಎಂದು ಶ್ರೀಗಳು ಆಶೀಸರ ಪರಿಸರ ಆಂದೋಲನಕ್ಕೆ ಉತ್ತೇಜನ ನೀಡಲು ಕಾರ್ಯಕ್ರಮ ಆಯೋಜಿಸಿದ್ದು ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಶಾಂತಾರಾಮ್ ಸಿದ್ದಿ, ವಿಎನ್ ಹೆಗಡೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಕೇಶವ್ ಖೋರ್ಸೆ ಸ್ವಾಗತಿಸಿದರು. ಶೈಲಜಾ ಗೋರ್ನ್ಮನೆ ನಿರೂಪಿಸಿದರು. ಲೋಕೋಪಯೋಗಿ ಇಲಾಖೆಯವರು ಮಾಡಿದ ಅರೆಬರೆ ಕೆಲಸಕ್ಕೆ ಬೇಸತ್ತು, ಸಾರ್ವಜನಿಕರೇ ಸೇರಿ ಗಟಾರಕ್ಕೆ ಸಿಮೆಂಟ್ ಮುಚ್ಚಿಗೆ. ಲೋಕೋಪಯೋಗಿ ಇಲಾಖೆಯವರು ಮಾಡಿದ ಅರೆಬರೆ ಕೆಲಸಕ್ಕೆ ಬೇಸತ್ತು, ಸಾರ್ವಜನಿಕರೇ ಸೇರಿ ಗಟಾರಕ್ಕೆ ಸಿಮೆಂಟ್ ಮುಚ್ಚಿಗೆ ಹಾಕಿದ ಮಾದರಿ ಕಾರ್ಯ ಮಹಾಸತಿ ಸರ್ಕಲ್ ಬಳಿ ನಡೆದಿದೆ. ಲೋಕೋಪಯೋಗಿ ಇಲಾಖೆಯಿಂದ ರಸ್ತೆ ವಿಸ್ತರಣೆ ಕಾರ್ಯವು ಯಲ್ಲಾಪುರ ನಾಕದಿಂದ ಮಹಾಸತಿ ಸರ್ಕಲ್ ವರೆಗೆ ಮುಗಿದಿದ್ದು, ಚರ್ಚ್ ರಸ್ತೆ ರಾಘವೇಂದ್ರ ಸರ್ಕಲ್ ನಿಂದ ಮಹಾಸತಿ ಸರ್ಕಲ್ ವರೆಗೆ ನಡೆಯಬೇಕಿದೆ. ಈಗಾಗಲೇ ಅಗಲೀಕರಣ ಕಾರ್ಯ ಮುಗಿದಿರುವ ಮಹಾಸತಿ ಸರ್ಕಲ್ ಬಳಿ ಇಲಾಖೆಯಿಂದ ಕಾಟಾಚಾರದ ಕೆಲಸ ನಡೆದಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಲ್ಲಿ ಮಳೆಯ ನೀರು ಗಟಾರದಲ್ಲಿ ಹರಿಯದೆ ರಸ್ತೆ ಮೇಲೆ ಹರಿದು ಇನ್ನೆಲ್ಲೋ ಗಟಾರಕ್ಕೆ ಸೇರುವ ಪರಿಸ್ಥಿತಿ ಇದೆ. ಈ ಬಗ್ಗೆ ಇಲಾಖೆಯವರ ಗಮನಕ್ಕೆ ತಂದರೂ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಭಾಗದಲ್ಲಿ ಸಿಮೆಂಟ್ ಗಟಾರ ನಿರ್ಮಿಸಲಾಗಿದೆ. ಆದರೆ ಗಟಾರ ಮುಚ್ಚಲು ಸಿಮೆಂಟ್ ಹಲಿಗೆ ನಿರ್ಮಿಸಲಾಗಿದೆ. ಆದರೆ ಇದನ್ನು ಅಳವಡಿಸಲು ಇಲಾಖೆಯಿಂದ ಸಾಧ್ಯವಾಗಿಲ್ಲ. ಇದರಿಂದ ಗಟಾರದ ಮೇಲಿರುವ ಅಂಗಡಿಗಳಿಗೆ ಬರುವ ಗ್ರಾಹಕರು ಕಷ್ಟಪಡುವಂತಾಗಿದೆ ಮತ್ತು ಗಟಾರಕ್ಕೆ ಹೊದಿಕೆ ಇಲ್ಲದ ಕಾರಣದಿಂದ ಗಟಾರದಲ್ಲಿ ಹರಿದು ಹೋಗುವ ಶೌಚಾಲಯದ ನೀರಿನ ವಾಸನೆ ಅಂಗಡಿಕಾರರಿಗೆ ಮತ್ತು ಸಾರ್ವಜನಿಕರಿಗೆ ಬರುತ್ತಿದ್ದು ಹೇಸಿಗೆ ಹುಟ್ಟಿಸುವಂತೆ. ಈ ಬಗ್ಗೆ ಇಲಾಖೆಯವರಿಗೆ ತಿಳಿಸಿ ಸುಸ್ತಾದ ಅಂಗಡಿ ಮಾಲಕರಾದ ಸಂತೋಷ್ ರಾಜು ಹಾಲುಂಡೆ, ವಿಶ್ವನಾಥ್ ಶೇಟ್ ಮತ್ತು ನಿತಿನ್ ಪಾಲೇಕರ್ ಸಹಾಯ ಪಡೆದು ಸಿಮೆಂಟ್ ಹಲಿಗೆ ತಂದು ಗಟಾರದ ಮೇಲೆ ಹಾಕಿ ಅದಕ್ಕೆ ಸಿಮೆಂಟ್ ಹಾಕಿಸಿದ್ದಾರೆ. ಈ ಮೂಲಕ ಗಟಾರದಿಂದ ಹೊರಸೂಸುತ್ತಿದ್ದ ವಾಸನೆ ತಡೆಗಟ್ಟುವ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕರ ಈ ಒಳ್ಳೆಯ ಕೆಲಸ ಲೋಕೋಪಯೋಗಿ ಇಲಾಖೆಗೆ ಮುಜುಗರಕ್ಕೆ ಕಾರಣವಾಗಿದ್ದು ಇನ್ನಾದರೂ ಪಾಠ ಕಲಿಯಬೇಕಿದೆ. ಒತ್ತಡದ ಜೀವನ, ಆಹಾರ ಪದ್ಧತಿ ಕ್ಯಾನ್ಸರ್ ರೋಗಕ್ಕೆ ಕಾರಣ, ಪತ್ರಕರ್ತೆ ಕೃಷ್ಣಿ ಶಿರೂರ್ ಅಭಿಪ್ರಾಯ. ಕ್ಯಾನ್ಸರ್ ಹೆಚ್ಚಳ ಆಗುತ್ತಿದೆ. ಒತ್ತಡದ ಜೀವನ, ಆಹಾರ ಪದ್ಧತಿ ಕಾರಣ ಆಗಿರಬಹುದು. ಕ್ಯಾನ್ಸರ್ ಧೈರ್ಯವಾಗಿ ಎದುರಿಸಬೇಕು ಎಂದು ಕ್ಯಾನ್ಸರ್ ರೋಗಿಗಳ ಸಮಾಲೋಚಕಿ ಪತ್ರಕರ್ತೆ ಕೃಷ್ಣಿ ಶಿರೂರ್ ಹೇಳಿದರು. ಇಲ್ಲಿನ ಟಿಆರ್ಸಿ ಸಭಾಭವನದಲ್ಲಿ ಪ್ರಜ್ವಲ್ ಟ್ರಸ್ಟ್ ವತಿಯಿಂದ ಕ್ಯಾನ್ಸರ್ ರೋಗಿಗಳ ಸಹಾಯಾರ್ಥವಾಗಿ ಮಂಚಿಕೇರಿ ರಂಗ ಸಮೂಹದವರಿಂದ ಕಾಲಚಕ್ರ ವಿಶೇಷ ಸಾಮಾಜಿಕ ನಾಟಕ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು.
ಕ್ಯಾನ್ಸರ್ ಯಾವುದೇ ಹಂತದಲ್ಲಿದ್ದರೂ ಗಾಯತ್ರಿ ಮುದ್ರೆ, ಯೋಗಾಸನ, ಪ್ರಾಣಾಯಾಮಗಳಿಂದ ಗೆಲ್ಲಲು ಸಾಧ್ಯ. ಮಧುಮೇಹ, ಬಿಪಿಯಂತೆ ಸ್ವೀಕರಿಸಬೇಕು ಎಂದು ಸಲಹೆ ನೀಡಿದರು. ಅಪ್ಪ ಅಮ್ಮನನ್ನು ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳದ ಮಕ್ಕಳು ಹಾಗೂ ಪಾಲಕರ ತಳಮಳ. ಇನ್ನೊಂದು ಕುಟುಂಬ ಅವರ ದತ್ತಕ ಪಡೆದು ಅಪ್ಪ ಅಮ್ಮನನ್ನಾಗಿ ಕಾಣುವ ದೃಶ್ಯಗಳ ಸುತ್ತ ಹೆಣೆಯಲಾದ 2 ಕಾಲು ತಾಸಿನ ನಾಟಕ ಗಮನ ಸೆಳೆಯಿತು. ತರಳಿಮಠದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್. ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ತಾಲೂಕಿನ ತರಳಿಮಠದ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಆಯೋಜಿಸಲಾಗಿದ್ದ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಗಿಡ ನೆಟ್ಟು ಚಾಲನೆ ನೀಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಪದಕ ವಿಜೇತರಾದ ಅರಣ್ಯ ಇಲಾಖೆಯ ರವಿ ಹರಳಾದ್ ಹಾಗೂ ವಿಶ್ವನಾಥ್ ನಾಯ್ಕ್, ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಎಂಬಿ ನಾಯ್ಕ್ ಕಡಕೇರಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಶಾಸಕರು, ಪರಿಸರ ಸಮತೋಲನವಾಗಿದ್ದರೆ ಮಾತ್ರ ನಾಡು ಸುಭಿಕ್ಷವಾಗಿರಲು ಸಾಧ್ಯ. ಪ್ರತಿಯೊಬ್ಬರೂ ಸಹ ಅರಣ್ಯ ಸಂರಕ್ಷಣೆ ಮಹತ್ವ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಡಿಎಫ್ಒ ಅಜ್ಜಯ್ಯ, ಎಸ್ಎಫ್ ಪ್ರವೀಣ್ ಬಸರೂರ್, ಆರ್ಎಫ್ಒ ಬಸವರಾಜ್ ಬೊಚ್ಚಳ್ಳಿ, ತರಳಿ ಮಠದ ಅಧ್ಯಕ್ಷ ಎನ್ಡಿ ನಾಯ್ಕ್, ಸಮಿತಿಯ ಎಸ್ಎಚ್ ನಾಯ್ಕ್, ಎಂಐ ನಾಯ್ಕ್, ದಿನೇಶ್ ನಾಯ್ಕ್, ಸಿಆರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಯಲ್ಲಾಪುರ ಪೊಲೀಸರಿಂದ ಮತ್ತೊಂದು ಕಾರ್ಯಾಚರಣೆ. ಬೈಕ್ ಕಳ್ಳತನ, ಫೋಕ್ಸೋ, ಅಡಿಕೆ ಕಳ್ಳತನ ಹಾಗೂ ದರೋಡೆ ಸೇರಿದಂತೆ 10ಕ್ಕೂ ಹೆಚ್ಚಿನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಯನ್ನು ಯಲ್ಲಾಪುರ ಪೊಲೀಸರು ಬಂಧಿಸಿದ್ದಾರೆ. ಯಲ್ಲಾಪುರ ತಾಲೂಕಿನ ಪಿಲಿಫ್ ಕೃಷ್ಣ ಸಿದ್ದಿ ಸೆರಿಯಾದ ಆರೋಪಿಯಾಗಿದ್ದು, ಈತನಿಂದ 3 ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರ ಸಮರ್ಥ ಮಾರ್ಗದರ್ಶನ ಹಾಗೂ ಸಿಪಿಐ ರಮೇಶ್ ಹಾನಾಪುರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ಸಿದ್ದಪ್ಪ ಗುಡಿ, ವಿಜಯರಾಜ್, ಎಎಸ್ಐ ಮಂಜುನಾಥ್ ಮನ್ನಗಿ ಇತರರು ಪಾಲ್ಗೊಂಡಿದ್ದರು.